ನಮಸ್ಕಾರ. ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2ನೇ ಸುತ್ತಿನ ಫಲಿತಾಂಶವನ್ನ ಪ್ರಕಟಣೆ ಮಾಡಿದೆ. ತಮ್ಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎಲ್ಲಾ ವೃತ್ತಿಪರ ಕೋರ್ಸುಗಳಿಗೆ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡ್ತೀವಿ. ಇದು ಸಾಕಷ್ಟು ರಾಜ್ಯಗಳಲ್ಲಿ ಈ ರೀತಿ ಮಾಡಲ್ಲ. ಸಾಕಷ್ಟು ರಾಜ್ಯಗಳಲ್ಲಿ ಇಂಡಿಪೆಂಡೆಂಟ್ ಕೋರ್ಸಿಗೆ ಅವರು ಮಾಡ್ತಾರೆ. ಇದರಿಂದ ಅವರಿಗೆ ಏನು ಅನುಕೂಲ ಆಗ್ತಾ ಇದೆ ಅಂತಂದ್ರೆ, ಅವರು ಟೈಮ್ಲಿ ಎಲ್ಲಾ ಪ್ರಕ್ರಿಯೆನ ಆಯಾ ಕೋರ್ಸಿಗೆ ಮಾಡ್ತಾರೆ. ಅದರಿಂದ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ತೊಂದರೆ ಸಹ ಇದೆ. ಬಟ್ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕೋರ್ಸ್ಗಳಿಗೆ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡ್ತೀವಿ. ನಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನ ಮೊದಲು ನಾನು ವಿವರಿಸ್ತೀನಿ. AICT ಅವರು ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಯಾವ ಸಂದರ್ಭದಲ್ಲಿ ಅಡ್ಮಿಷನ್ಸ್ ಆಗಬೇಕು, ಲಾಸ್ಟ್ ಡೇಟ್ ಯಾವಾಗ ಅಂತ AICT ಅವರು ಹೇಳ್ತಾರೆ. ಮೆಡಿಕಲ್ ಮತ್ತೆ ಡೆಂಟಲ್ಗೆ ಸಂಬಂಧಪಟ್ಟಂತೆ ತಮ್ಗೆ ಗೊತ್ತಿದೆ MCC ಅವರು ಟೈಮ್ ಟೇಬಲ್ ಅನ್ನ ಕೊಡ್ತಾರೆ. ಇದು ಎರಡನ್ನೂ ಅಲೈನ್ ಮಾಡ್ಲಿಕ್ಕೆ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ಎಲ್ಲಾ ರೆಡಿ ಮಾಡ್ಕೊಂಡಿದ್ರು ಸಹ MCC ಅವರು ಮೆಡಿಕಲ್ ಡೆಂಟಲ್ ಇಂದು ಟೈಮ್ ಟೇಬಲ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ನಮ್ದು ಫಸ್ಟ್ ಸುತ್ತಿನ ಒಂದು ಫಲಿತಾಂಶ, ಅಡ್ಮಿಷನ್ಸ್ ಎಲ್ಲ ಡಿಲೇ ಆಯ್ತು. ಅಂತಿಮವಾಗಿ ಅದು ಮುಗೀತು. ಕೊನೆಗೆ 2ನೇ ಸುತ್ತಿನ ಫಲಿತಾಂಶಕ್ಕೆ ಸಾಕಷ್ಟು ಸಿದ್ಧತೆಯನ್ನ ನಾವು ಮಾಡಿಕೊಂಡ್ವಿ. ಮತ್ತೆ ಅದಕ್ಕೆ ತಕ್ಕಂತೆ ನಾವು ನಿಮ್ಗೆ ಬಿಟ್ವಿ. ನಾವು ಏನ್ ಹೇಳಿದ್ವಿ, MCC ಅವರು 2ನೇ ಸುತ್ತಿನ ಮೆಡಿಕಲ್ ಮತ್ತೆ ಡೆಂಟಲ್ಗೆ ಸಂಬಂಧಪಟ್ಟಂತಹ ಫಲಿತಾಂಶ ಬಿಟ್ಟ ನಂತರ ನಾವು ಮಾಕ್ ರಿಸಲ್ಟ್ ಅನ್ನೇ ಬಿಡ್ತೀವಿ. ಅವರು ಫಲಿತಾಂಶವನ್ನ ಬಿಟ್ಟ ನಂತರ ಕ್ವಿಟ್ ಆಗ್ಲಿಕ್ಕೆ ನಾವು ಅವಕಾಶವನ್ನ ಕೊಡ್ತೀವಿ. ಫ್ರೀಯಾಗಿ ಬೇರೆ ರಾಜ್ಯ ಮತ್ತು MCC ನಲ್ಲಿ ಮೆಡಿಕಲ್ ಮತ್ತೆ ಡೆಂಟಲ್ ಸೀಟ್ ಸಿಕ್ಕಿದ್ದಂಥವ್ರು ಕ್ವಿಟ್ ಮಾಡ್ಕೊಂತ ಹೋಗಿ ಏನು ಸೀಟ್ಸು ಅವೈಲಬಲ್ ಸಿಗುತ್ತೆ ಅದನ್ನ ಅದೇ ಸುತ್ತಿನಲ್ಲಿ ಹಾಕೊಂಡು ನಾವು ರೀರನ್ ಮಾಡಿ 2ನೇ ಸುತ್ತಿನ ಅಂತಿಮ ಫಲಿತಾಂಶವನ್ನ ಕೊಡ್ತೀವಿ ಅಂತ ನಾವು ಈ ಹಿಂದೆ ಬಹಳ ಸ್ಪಷ್ಟವಾಗಿ ತಮ್ಗೆ ಹೇಳಿದ್ವಿ. ಮತ್ತೆ 2ನೇ ಸುತ್ತಿನಲ್ಲಿ ಚಾಯ್ಸ್ 1 ಮತ್ತೆ ಚಾಯ್ಸ್ 4 ಮಾತ್ರ ಕೊಡ್ತೀವಿ ಅಂತ ಸಹ ಹೇಳಿದ್ವಿ. ಏನ್ ರೀಸನ್? ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ರು, ನೋನು ಈ ಹಿಂದೆ ಸಡನ್ ಅಂತ ರೂಲ್ ಚೇಂಜ್ ಮಾಡಿದ್ರಿ, 3ನೇ ಸುತ್ತಿಗೆ ಅಪ್ಗ್ರೇಡೇಷನ್ ಆಗ್ಬೇಕು. ಓಕೆ, ನಾವು ಅದನ್ನು ಹೇಳಿದ್ವಿ. ಚಾಯ್ಸ್ 1 ತಗೊಂಡ್ ಕಾಲೇಜಿಗೆ ಅಡ್ಮಿಷನ್ ಆದಂತವ್ರು 3ನೇ ಸುತ್ತಿನ ಮಾಪಪ್ ಸುತ್ತಿನಲ್ಲಿ ನಾವು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಪಬ್ಲಿಷ್ ಮಾಡ್ತೀವಿ. ಯಾವ್ದಾದ್ರು ಒಳ್ಳೆ ಕಾಲೇಜಲ್ಲಿ ನಿಮಗ್ ಬೇಕಾದಂತಹ ಸೀಟ್ ಸಿಕ್ತು ಅಂತಂದ್ರೆ ತಾವು ಅಪ್ಗ್ರೇಡೇಷನ್ ಗೆ ಅವಕಾಶ ಕೊಡ್ತೀವಿ ಅಂತಾನು ನಾವು ಹೇಳಿದ್ವಿ. ಜೊತೆಗೆ ಆ ಕಾಲೇಜಿಗೆ ಸೇರಿದ್ರೆ ಅಲ್ಲಿಂದ ನಿಮ್ಮನ್ನ ಫ್ರೀ ಆಗಿ ಅಲ್ಲಿಂದ ಕಾಲೇಜಿಂದ ಮೂವ್ ಆಗ್ಲಿಕ್ಕೂ ಸಹ ನಾವು ಫೆಸಿಲಿಟೇಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಕೊನೆ ಮೂಮೆಂಟ್ ಅಲ್ಲಿ ಈ ತರ ಮಾಡಿದ್ರೆ ಮಾಪಪ್ ರೌಂಡ್ ಅಲ್ಲಿ ಸೀಟ್ ಸಿಗ್ತವೆ ನಿಮಗೆ. ಇನ್ನೊಂದು ನಾವು ಆ ತರ ತೀರ್ಮಾನ ಮಾಡಿದ್ದಕ್ಕೆ ತಮ್ಗೆಲ್ಲರಿಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಈ ಹಿಂದಿನ ವರ್ಷಗಳಲ್ಲಿ ಏನಾಗ್ತಾ ಇತ್ತು, 2ನೇ ಸುತ್ತಿನ ಒಂದು ಫಲಿತಾಂಶವನ್ನ ನಾವು ಪಬ್ಲಿಷ್ ಮಾಡ್ತಾ ಇದ್ವಿ, ಅಡ್ಮಿಷನ್ ಶುರು ಮಾಡ್ತಿರ್ಲಿಲ್ಲ. MCC ಅವರು ಪಬ್ಲಿಷ್ ಮಾಡ್ತಿದ್ರು. ಅವಾಗ ನಾವು ನಿಮಗೆ ಅವಕಾಶ ಕೊಡ್ತಾ ಇದ್ವಿ. MCC ನಲ್ಲಿ ಹೋಗುವಂತವ್ರು ಇಲ್ಲಿ ಬಂದು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಒಂದಷ್ಟು ಜನ ಬಂದು ಕ್ಯಾನ್ಸಲ್ ಮಾಡ್ಕೊಂಡು ನೀವು MCC ಗೆ ಹೋಗ್ತಾ ಇದ್ರಿ. ಆ ಸೀಟು ಹಾಗೆ ಉಳಿತಿತ್ತು. ನಾವು ಅದನ್ನ 2ನೇ ಸುತ್ತಿನಲ್ಲೇ ನಿಮಗೆ ಹಂಚಿಕೆ ಮಾಡ್ತಿರ್ಲಿಲ್ಲ. ಆ ಸೀಟ್ಗಳನ್ನೆಲ್ಲ ನಾವು ಇಟ್ಕೊಂಡು ನಿಮಗೆ ಅಪ್ಗ್ರೇಡೇಷನ್ ಗೆ ಅವಕಾಶ ಕೊಡ್ತಾ ಇದ್ವಿ. 3ನೇ ಸುತ್ತಿನಲ್ಲಿ ನಾವು ಅದನ್ನ ರನ್ ಮಾಡ್ತಾ ಇದ್ವಿ. ಅವಾಗ ಸುಮಾರು ಇಂಜಿನಿಯರಿಂಗ್ ಕಾಲೇಜ್ ಅವರು, ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಅವ್ರು ಏನಾದ್ರು MCC ಗೆ ಬಿಟ್ಟು ಹೋಗಿತ್ತು ಅಂತಂದ್ರೆ, ನೀವು ವೆಟರ್ನರಿ ಅವರು MCC ಗೆ ಬಿಟ್ಟು ಹೋಗಿತ್ತು ಅಂತಂದ್ರೆ 3ನೇ ಸುತ್ತಿನಲ್ಲಿ ಅಪ್ಗ್ರೇಡ್ ಆಗುವಂತ ಅವಕಾಶಗಳು ಜಾಸ್ತಿ ಇತ್ತು. ನಾನು ಈ ಸರಿ ಏನ ಹೇಳಿದ್ದೆ ನಿಮಗೆ ಇದಕ್ಕಿಂತ ಮೊದಲು, MCC ಅವರು 2ನೇ ಸುತ್ತಿನ ಫಲಿತಾಂಶವನ್ನ ಪ್ರಕಟಿಸಿದ ನಂತರ ಇಲ್ಲಿಂದ ಕ್ವಿಟ್ ಮಾಡೋದಕ್ಕೆ ಅವಕಾಶ ಕೊಡ್ತೀನಿ. ಉದಾಹರಣೆಗೆ ಒಂದು 500 ಜನ, ಅದು ವೆಟರ್ನರಿ ಸಿಕ್ಕಿರೋರು ಇರ್ಬೋದು, ಟಾಪ್ ಇಂಜಿನಿಯರಿಂಗ್ ಕಾಲೇಜರು ಇರ್ಬೋದು, ಏಜ್ ಇದವ್ರು ಇರ್ಬೋದು, ಕ್ವಿಟ್ ಮಾಡಿ ಹೋದ್ರೆ ಆ ಒಂದು 500 ಸೀಟನ್ನ 2ನೇ ಸುತ್ತಲ್ಲಿ ನಾವು ಮಾಕ್ ಅಂತ ಪಬ್ಲಿಷ್ ಮಾಡಿರ್ತೀವಿ, ಅದೇ ಸುತ್ತಿಗೆ 500 ಸೀಟ್ ಹಾಕೊಂಡು ನಾವು ರೀರನ್ ಮಾಡಿ ಫೈನಲ್ ರಿಸಲ್ಟ್ ಬಿಡ್ತೀವಿ ಅಂತ ಅಂದ್ಮೇಲೆ ನಿಮಗೆ ಮಾಪಪ್ ಅಲ್ಲಿ ಎಲ್ಲಿಂದ ಸೀಟ್ ಸಿಗುತ್ತೆ? ಮಾಪಪ್ ಅಲ್ಲಿ ಸೀಟ್ ಸಿಕ್ತಿದ್ದೇನೆ ನಾವು ಸೆಕೆಂಡ್ ರೌಂಡ್ ಅಲ್ಲಿ ಕ್ಯಾನ್ಸಲ್ ಮಾಡಿದವ್ರನ್ನ ಥರ್ಡ್ ರೌಂಡಿಗೆ ಹಾಕೊಂಡ್ರೆ, ಬಟ್ ನಾನು ಸೆಕೆಂಡ್ ರೌಂಡ್ ಅಲ್ಲೇನೆ ಆ ಸೀಟನ್ನ ಹಾಕೊಂಡ್ರೆ ರನ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಚಾಯ್ಸ್ 1 and 3 ಕೊಟ್ಟಿದ್ದೆ. ಆದ್ರೂ ಯಾರಾದ್ರೂ ಬಿಟ್ಟು ಹೋದ್ರೆ ಅಡ್ಮಿಷನ್ ಆದವರು ಅಪ್ಗ್ರೇಡಿಗೆ ಬರ್ಬೇಕು ಅಂತ ಹೇಳಿದ್ವಿ. ಅದರಲ್ಲಿ ಯಾವುದೇ ಚೇಂಜ್ ಇರ್ಲಿಲ್ಲ ನಮ್ದು. ಆದ್ರೆ ನಾವು ಅಂದ್ಕೊಂಡಂಗೆ ಕೆಲವೊಮ್ಮೆ ಆಗಲ್ಲ. ತಮ್ಗೆಲ್ಲ ಗೊತ್ತಿದೆ, ಅನಿರ್ದಿಷ್ಟಾವಧಿಗೆ MCC ಅವರು ಟೈಮ್ ಟೇಬಲ್ ನ ಮುಂದೂಡ್ತಾ ಬರ್ತಾ ಇದ್ದಾರೆ. ಇಲ್ಲಿವರೆಗೆ 29ರಿಂದ ಅಂತ ಹೇಳಿದ್ರು, ಇಲ್ಲಿವರೆಗೆ ಯಾವುದು ಕ್ಲಾರಿಟಿ ಇಲ್ಲ. ಸೀಟನ್ನ ಹೆಚ್ಚು ಮಾಡ್ತೀವಿ ಅಂತೇಳಿ NMC ಅವರು ಹೇಳಿದ್ದಾರೆ ಅಂತೇಳಿ ಅವರೇ ನೋಟಿಫಿಕೇಶನ್ ಕೊಟ್ಟಿದ್ರು. ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಹೆಚ್ಚಾಗುತ್ತೆ, ನಮ್ಮ ರಾಜ್ಯದ ಸೀಟ್ಗಳಿದಾವ ಅಂತನ್ನುವಂಥದ್ದು ನಮ್ಗೆ ಇಲ್ಲಿವರೆಗೆ ಕ್ಲಾರಿಟಿ ಇಲ್ಲ. ಆದ್ರೆ ನಮ್ಮಲ್ಲಿ ಸುಮಾರು 74-75 ಸಾವಿರ ಸೀಟ್ಗಳ ಇಂಜಿನಿಯರಿಂಗ್ ಸೀಟ್ಗಳನ್ನ ನಾವು ಅಲಾಟ್ ಮಾಡ್ತೀವಿ
ತಮ್ಗೆಲ್ಲ ಗೊತ್ತಿದೆ. AICTE ಅವರ ಪ್ರಕಾರ ಸೆಪ್ಟೆಂಬರ್ 15ನೇ ತಾರೀಕು ಟೆಕ್ನಿಕಲ್ ಕೋರ್ಸಸ್ಸಿಗೆ ಅಡ್ಮಿಷನ್ ಲಾಸ್ಟ್ ಡೇಟು. ಅರ್ಥ ಮಾಡ್ಕೊಳ್ಳಿ. ಇನ್ನೂ ಒಂದು ಹೇಳ್ತೀನಿ, ತಮ್ಗೆಲ್ಲ ಗೊತ್ತಿದೆ, ಎಲ್ಲಾ ಖಾಸಗಿ ಕಾಲೇಜುಗಳಲ್ಲಿ ಸಹ 45% ಇಂಜಿನಿಯರಿಂಗ್ ಸೀಟ್ಗಳನ್ನ ಸರ್ಕಾರಕ್ಕೆ ಬಿಟ್ಟು ಕೊಡ್ತಾರೆ. ಆ 45% ಮತ್ತೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತೆ ಯೂನಿವರ್ಸಿಟಿ ಕಾಲೇಜುಗಳಲ್ಲಿ 40% ಸೀಟುಗಳಿಗೆ ಸಹ ರಾಜ್ಯ ಸರ್ಕಾರದ ನಿಯಮದಂತೆ ರೋಸ್ಟರ್ ಆಧಾರದ ಮೇಲೆ ನಾವು ಸೀಟ್ ಹಂಚಿಕೆ ಮಾಡ್ತೀವಿ. ಸರ್ಕಾರ ನಿಗದಿಪಡಿಸುವಂತಹ ಶುಲ್ಕಕ್ಕೆ ನಾವು ಅಡ್ಮಿಷನ್ ಕೊಡ್ಬೇಕು ಅವರು. ಇದು ಖಾಸಗಿ ಕಾಲೇಜುಗಳ ಮತ್ತು ಸರ್ಕಾರದ ಮಧ್ಯೆ ಆಗಿರುವಂತಹ ಒಂದು ಒಪ್ಪಂದ. ಆ ಒಪ್ಪಂದದಲ್ಲಿ ಇನ್ನೂ ಒಂದು ಹೇಳ್ಬಿಟ್ಟಿದ್ದಾರೆ, ಏನಂತಂದ್ರೆ AICTE ಅವರು ಲಾಸ್ಟ್ ಡೇಟ್ ಯಾವಾಗ ಅಡ್ಮಿಷನ್ಗೆ ಕೊಡ್ತಾರೆ ಅದ್ರದ್ದು -10 days ವರೆಗೆ KE ಅವರು ಈ 45% ಮತ್ತೆ 40%ಗೆ ಎಷ್ಟು ರೌಂಡ್ ಬೇಕಾದ್ರೂ ನೀವು ಕೌನ್ಸಿಲಿಂಗ್ ಮಾಡಿ, ನಮ್ದು ಅಡ್ಡಿ ಇಲ್ಲ. -10 days ಅಕಸ್ಮಾತ್ ನೀವು ತುಂಬೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ಆ ಸೀಟ್ಗಳನ್ನ ನೀವು ಕಾಲೇಜಿಗೆ ಹಸ್ತಾಂತರ ಮಾಡಬೇಕು. ಅದನ್ನ ನಾವು ಕಾಲೇಜವರು ಹೇಗೋ ಹುಡುಕಾಡಿ ನಾವು ಹುಡುಗರಿಗೆ ತುಂಬಿಸ್ಕೊಂತೀವಿ, ನಮಗಿಲ್ಲ ಅಂತಂದ್ರೆ ಲಾಸ್ ಆಗುತ್ತೆ ಅನ್ನುವಂಥದ್ದು ಸರ್ಕಾರ ಮತ್ತೆ ಖಾಸಗಿ ಕಾಲೇಜುಗಳ ಒಕ್ಕೂಟದ ಮಧ್ಯೆ ಆಗಿರುವಂತಹ ಒಪ್ಪಂದ. ಈಗ ಆ ಒಪ್ಪಂದದ ಪ್ರಕಾರ ನಮಗೆ ಸೆಪ್ಟೆಂಬರ್ 15ಕ್ಕೆ AICTE ಅವ್ರ ಲಾಸ್ಟ್ ಡೇಟ್ ಅಂತಂದ್ರೆ 5ನೇ ತಾರೀಕು -10 days, ಸೆಪ್ಟೆಂಬರ್ 5ಗೆ ಉಳಿಯುವಂತ ಸೀಟ್ಗಳನ್ನ ಹ್ಯಾಂಡ್ ಓವರ್ ಮಾಡಿ ಅಂತ ಆಲ್ರೆಡಿ ಲೆಟರ್ ಬರ್ದ್ಬಿಟ್ಟಿದ್ದಾರೆ ನಮಗೆ ಅವರು. ನೋಡಿ, ನಮ್ಮ ಸಮಸ್ಯೆ ಈ ರೀತಿ ಇದೆ. ಎಷ್ಟು ಜನ ಈಗ ಜಸ್ಟ್ 27,000 ಅಷ್ಟೇನೆ ಮಕ್ಳು ಅಡ್ಮಿಷನ್ ಆಗಿದ್ದೀರಾ, ಉಳಿದವರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಪ್ಗ್ರೇಡೇಷನ್ ಮತ್ತೊಂದು ಈ ರೌಂಡಿಗೆ ಬಂದಿದ್ದೀರಾ ನೀವು. ಹಾಗಾಗಿ ನಾನು MCC ಅವರ ಟೈಮ್ ಟೇಬಲ್ಗೆ ನಾನು ಈ ಎಲ್ಲ ರೌಂಡ್ಗಳನ್ನ ಅಲೈನ್ ಮಾಡ್ಲಿಕ್ಕೆ ಹೋದ್ರೆ ಪ್ರಾಕ್ಟಿಕಲ್ ಆಗಿ ಈ ತರದ್ದು ಸಮಸ್ಯೆಗಳಿದೆ. ಇದು ಮಕ್ಕಳಿಗೆ, ಪೇರೆಂಟ್ಸಿಗೆ ಈ ಒಂದು ಸೂಕ್ಷ್ಮತೆಗಳು ತಮಗೆ ಮಾಹಿತಿ ಗೊತ್ತಿರಲ್ಲ, ಅದು ತಮಗೆ ಮಾಹಿತಿ ಇರಲಿಲ್ಲ. ಆದ್ರೂ ನಾವು ಸ್ಟೂಡೆಂಟ್ ಮತ್ತೆ ಪೇರೆಂಟ್ಸ್ ಪರನೇ. ಅದಕ್ಕೇನೆ ನಾವು ನಮ್ಮ ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ಸರ್ ಅವರು ಎಸ್ಟರ್ಡೇ ನಾವು ಪ್ರಯತ್ನ ಮಾಡ್ತಾ ಇದ್ದಾರೆ AICTE ಅವರಿಗೆ ಅಟ್ಲೀಸ್ಟ್ ಒಂದು 15 days ನೀವು ಟೆಕ್ನಿಕಲ್ ಕೋರ್ಸಸ್ಗೆ ಟೈಮನ್ನ ಎಕ್ಸ್ಟೆಂಡ್ ಮಾಡಿ ಅಂತ ರಿಕ್ವೆಸ್ಟ್ ಅನ್ನ ಕಳಿಸಿದ್ದಾರೆ. ಬಟ್ ಆದ್ರೆ ರಿಕ್ವೆಸ್ಟ್ ಕನ್ಸಿಡರ್ ಮಾಡ್ತಾರೆ ಮಾಡಲ್ಲ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಆ ಹಿನ್ನೆಲೆ ಒಳಗಡೆ ನಾವು ಇದು ಎಲ್ಲ ನಾವು ಟೈಮ್ ಟೇಬಲ್ ನ ಸೆಟ್ ಮಾಡ್ಕೊಳ್ಬೇಕು. ಇದು ನಮ್ಮ ಒಂದು ಸದ್ಯದ ಒಂದು ಪರಿಸ್ಥಿತಿ ಪ್ರಾಧಿಕಾರದ್ದು. ಇದು ತಮ್ಗೆ ಮಾಹಿತಿಗಿರ್ಲಿ ಅಂತೇಳಿ ನಾನು ತಮ್ಗೆ ಹೇಳ್ತಾ ಇದ್ದೀನಿ. ಈಗ ಈ 2ನೇ ಸುತ್ತಿನ ಫಲಿತಾಂಶ ಪ್ರಕಟಣೆ ಆಗಿದೆ. ಬಹಳಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ಗೊಂದಲದಲ್ಲಿ ಇದ್ದೀರಾ. ಯಾಕೆ ಅಂತಂದ್ರೆ ಮೆಡಿಕಲ್ ಸೀಟ್ ಜಾಸ್ತಿ ಆಗುತ್ತೆ, ಎಷ್ಟು ಜಾಸ್ತಿ ಆಗುತ್ತೆ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಒಂದು, ತಮ್ಗೆಲ್ಲ ಗೊತ್ತಿರುವಂತೆ ಮೆಡಿಕಲ್ಲು ಡೆಂಟಲ್ಗೆ ಸಂಬಂಧಪಟ್ಟಂತೆ ಈ ಹಿಂದೆ ನಾನು ಹೇಳ್ದಂತೆನೆ ಮಾಕ್ ಆರ್ ಪ್ರಾವಿಷನಲ್ ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡಿದ್ದೀನಿ. ಡಿ ಕೆಟಗರೈಸೇಷನ್ ಎಲ್ಲದೂ ಮಾಡಿನೇ ಪಬ್ಲಿಷ್ ಮಾಡಿರುವಂತದ್ದು. ನಿಮಗೆ ಏನ್ ಸೀಟ್ ಸಿಕ್ಕಿದೆ ಅದು 100% ನಿಮಗೆ ಖಾತ್ರಿನೇ, ನೋ ಡೌಟ್. ಇನ್ನು ನಿಮಗೆ ಸೀಟು ಕರ್ನಾಟಕದ ಮೆಡಿಕಲ್ ಕಾಲೇಜುಗಳಲ್ಲಿ ಈಗಿರುವಂತ ಕಾಲೇಜುಗಳಲ್ಲಿ ಸೀಟು ಜಾಸ್ತಿ ಆದ್ರೆ, MCC ರಿಸಲ್ಟ್ ಪಬ್ಲಿಷ್ ಮಾಡಿದ ಮೇಲೆ ಕೆಲವು ಮಕ್ಕಳು ಬಿಟ್ಟು ಹೋದ್ರೆ ಆ ಸೀಟ್ಗಳನ್ನೂ ಸಹ ನಾನು ಹಾಕಿಕೊಂಡು ಮಾರ್ಕ್ ಮತ್ತೆ ಪ್ರಾವಿಷನಲ್ ರಿಸಲ್ಟ್ ಈಗೇನ್ ಪಟ್ಟಿ ಪಬ್ಲಿಷ್ ಮಾಡಿದೀನಿ ಅದನ್ನ ನಾನು ರೀರನ್ ಮಾಡ್ತೀನಿ. ಅಂದ್ರೆ ನೀವು ಮೆಡಿಕಲ್ ಸೀಟಿಗೆ ಪಡೆದಿರುವಂತವ್ರು ಇನ್ನು ಮೇಲಿನ ಸ್ಥಾನಕ್ಕೇನೆ ಹೋಗ್ತೀರಾ, ಕೆಳಗೆ ಬರಲ್ಲ ಅಂತನ್ನುವಂಥದ್ದು ಅದು ಸತ್ಯ. ಯಾಕೆಂತಂದ್ರೆ ನಾವು ಈಗ ಹೊಸದಾಗಿ ಏನು ಯಾರಿಗೂ ಒಳಗಡೆ ಬಿಡಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಸ್ಥಾನ ಅಂತೂ ಭದ್ರ ಆಗಿದೆ ಒಂದು ಸೀಟು ಅಂತನ್ನುವಂಥದ್ದು. ಈಗ ಆಯುಷ್ ಮತ್ತೆ ಉಳಿದಂತ ಇಂಜಿನಿಯರಿಂಗ್ ಇತರೆ ಕೋರ್ಸ್ಗಳಿಗೆ ನಾವು ಏನು ಶುರು ಮಾಡ್ತಾ ಇದೀವಿ, ಈಗ ಅಡ್ಮಿಷನ್ ಪ್ರಕ್ರಿಯೆನ ಶುರು ಮಾಡಬೇಕು. ನನ್ನ ಈ ಹಿಂದಿನ KE ನಿರ್ದೇಶನದ ಪ್ರಕಾರ ಚಾಯ್ಸ್ 1 and 4 ಮಾತ್ರ ಇತ್ತು. ಅದು ಯಾಕೆ ಕೊಟ್ಟಿದ್ವಿ, ಯಾಕೆ ಅನಿವಾರ್ಯತೆ ಇತ್ತು ಅನ್ನುವಂಥದ್ದು ನಾನು ಈಗಾಗಲೇ ತಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೇ ಸ್ಟ್ಯಾಂಡ್ ಅನ್ನ ನಾವು ಮುಂದುವರಿಸುವಂತದ್ದಕ್ಕೆ ಸಾಧ್ಯ ಇದೆಯಾ? ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ಸ್ವಲ್ಪ ಕಷ್ಟ ಇದೆ. ಕಾರಣ ಏನು ಅಂತಂದ್ರೆ, ಆಯುರ್ವೇದ ಕಾಲೇಜುಗಳದ್ದು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಅವರು ಎಷ್ಟು ಪ್ರಯತ್ನ ಮಾಡಿದ್ರು ಅವರು ಕೊಟ್ಟರು, 2nd ರೌಂಡಿಗೆ ಫಸ್ಟ್ ಕೊಟ್ಟಿದ್ದಾರೆ. ಒಂದಷ್ಟು ನರ್ಸಿಂಗ್ ಕಾಲೇಜುಗಳು ಸಹ 2nd ರೌಂಡಿಗೆ ಅವರು ನಮಗೆ ಕೊಟ್ಬಿಟ್ಟಿದ್ದಾರೆ. ಈ ಕಾರಣಕ್ಕೋಸ್ಕರ ನಾವು ಚಾಯ್ಸ್ 1 and 4 ಕೊಡುವಂಥದ್ದು, ಕೇವಲ ಚಾಯ್ಸ್ 1 and 4 ಕೊಡುವಂಥದ್ದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸೂಕ್ತ ಅಲ್ಲ ಅಂತ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. AICTE ಅವರು ಕಟ್ ಆಫ್ ಡೇಟ್ ಇರೋದ್ರಿಂದ ನಮಗೆ ಸ್ವಲ್ಪ ಭಯ ಸಹ ಇದೆ. ಬಟ್ ಸ್ಟಿಲ್ ನಾವು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಚಾಯ್ಸ್ 1 and 4 ಮಾತ್ರ ಕೊಟ್ರೆ ನಿಮಗೆ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ 2ನೇ ಸುತ್ತಿನ ಫಲಿತಾಂಶದ ನಂತರ
ಮೆಡಿಕಲ್ಲು ಡೆಂಟಲ್ಲು ಹೊರತುಪಡಿಸಿ ಉಳಿದ ಎಲ್ಲಾ ಕೋರ್ಸುಗಳಿಗೆ ಈ ಹಿಂದೆ ಇದ್ದಂತೆ ಚಾಯ್ಸ್ 1, 2, 3, 4 ಅನ್ನ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ನೀವು ಏನು ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ. ಆದ್ರೆ ಎಲ್ಲಿ ಜಾಗರೂಕರಾಗಿರ್ಬೇಕು ಅಂತನ್ನುವಂಥದ್ದು ಪ್ರಾಧಿಕಾರದ ವತಿಯಿಂದ ಒಂದು ವಿನಂತಿ. ನಿಮಗೆ ಚಾಯ್ಸ್ 1, 2, 3, 4 ಅಂತನ್ನುವಂಥ ತಮ್ಗೆಲ್ಲರಿಗೂ ಗೊತ್ತಿದೆ. ಆದ್ರೆ ಈ ರೌಂಡಿನ ಚಾಯ್ಸ್ 1, 2, 3, 4 ಅಂತನ್ನುವಂಥ ಸೂಕ್ಷ್ಮವಾಗಿ ನಾನು ತಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಚಾಯ್ಸ್ 1 ತುಂಬಾ ಖುಷಿ ಇದೆ, ಯಾಕೆ ಡಿ ಕ್ಯಾಟಗರೈಸೇಷನ್ ಎಲ್ಲ ಆಗಿದೆ, ಕೆಲವರಿಗೆಲ್ಲ ಒಳ್ಳೆ ಸೀಟು ಸಿಕ್ಕಿರ್ಬೋದು, ನಿಮ್ಮ ಅದಕ್ಕಿಂತ ಹೈಯರ್ ಆಪ್ಷನ್ಸ್ ಇಲ್ಲದೆ ಇರ್ಬೋದು. ನಿಮ್ಮ ಒಂದು ಉದ್ದೇಶನೇ ಗುರಿನೇ ಒಂದು ಯಾವ್ದೋ ಕಾಲೇಜಲ್ಲಿ ಒಂದು ಸೀಟ್ ಪಡಿಬೇಕು ಅಂತಿತ್ತು, ಅದು ಈಗ ಸಿಕ್ಬಿಟ್ಟಿದೆ. ದಯಮಾಡಿ ತಾವು ಚಾಯ್ಸ್ 1 ಹಾಕಿ ಕಾಲೇಜ್ ಸೀಟ್ ಕನ್ಫರ್ಮೇಶನ್ ಚಾಯ್ಸ್ 1 ಹಾಕಿ ಹಣ ಕಟ್ಟಿ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿ. ಈಗ ಸಿಕ್ಕಿರುವಂತದ್ದು ನನಗೆ ಖುಷಿ ಇದೆ, ಆದ್ರೆ ನನ್ನ ಮೇಲಿನ ಇನ್ನೊಂದಷ್ಟು ಆಪ್ಷನ್ಗಳು ನನ್ನಲ್ಲಿದೆ. ಅವ್ರು ಯಾರಾದ್ರೂ ಬಿಟ್ಕೊಡ್ತು ಅಂತಂದ್ರೆ ನಾನು ಆ ಕೋರ್ಸಿಗೆ ಹೋಗುವಂತದ್ದಕ್ಕೆ ನಾನು ಇಚ್ಛೆ ಪಡ್ತೀನಿ ಅಂತ ಅನ್ನುವಂಥವ್ರು ದಯಮಾಡಿ ಚಾಯ್ಸ್ 2 ಹಾಕಿ ಆ ಕೋರ್ಸ್ ಫೀಸ್ ಅಂದ್ರೆ ಚಾಯ್ಸ್ 2 ಈಗ ಯಾವ ಸೀಟ್ ಸಿಕ್ಕಿದೆ ಅದ್ರದ್ದು ಕೋರ್ಸ್ ಫೀಸ್ ಏನಿದೆ ಆ ಕೋರ್ಸ್ ಫೀಸ್ ಅನ್ನ ತಾವು ಕಟ್ಟಬೇಕಾಗುತ್ತೆ. ಚಾಯ್ಸ್ 2 ಹಾಕ್ತೀರಾ, ಕೋರ್ಸ್ ಫೀಸ್ ಅನ್ನು ಕಟ್ತೀರಾ. ಆದ್ರೆ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗುವಂತದ್ದಿರಲ್ಲ, ತಾವು ವೆಯ್ಟ್ ಮಾಡ್ತೀರಾ. ಚಾಯ್ಸ್ 3 ಆಕ್ಚುಲಿ ಚಾಯ್ಸ್ 3 2ನೇ ರೌಂಡ್ ಅಲ್ಲಿ ಕೊಡುವಂತದ್ದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇಂದಿನ ವರ್ಷದ ನಮ್ಮ ಅನುಭವದ ಪ್ರಕಾರ ಸೂಕ್ತ ಅಲ್ಲ. ಕೆಲವರು ತಮಾಷೆಗೋಸ್ಕರ ಚಾಯ್ಸ್ 3 ಹಾಕಿ ಏನೂ ಅವ್ರದ್ದು ನಮ್ಮ ಹತ್ರ ಇರಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರು ಈ ಕಡೆ ರೆಸ್ಪಾಂಡ್ ಮಾಡದೇ ಇಲ್ಲದೆ ಕಾಲೇಜಿಗೆ ಸೀಟ್ ಬಿಟ್ಕೊಟ್ಟಂತ ಉದಾಹರಣೆಗಳಿದಾವೆ. ಆದ್ರೂ ಸಹ ನಾವು ಯಾರೋ ಕೆಲವರು ಮಾಡಿರುವಂತದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಒಂದೇ ಸಮಾನವಾಗಿ ನೋಡುವಂಥದ್ದು ಸೂಕ್ತ ಅಲ್ಲ ಅಂತ ಅನ್ಕೊಂಡು ಚಾಯ್ಸ್ 3 ಸಹ ಕೊಡ್ತಾ ಇದೀವಿ. ಆದ್ರೆ 10,000 rupees ಕಾಶನ್ ಡೆಪಾಸಿಟ್ ಕಟ್ಟಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಚಾಯ್ಸ್ 3 ಯಾರು ಹಾಕ್ತೀರಾ ಕಾಶನ್ ಡೆಪಾಸಿಟ್ ತಾವು ಕಟ್ಟಬೇಕು. ಚಾಯ್ಸ್ 1 ಹಾಕಿರೋರು ನಮ್ಮ ಲಿಸ್ಟ್ ಇಂದ ಹೊರಗಡೆ ಹೋಗಿರ್ತಾರೆ. ಚಾಯ್ಸ್ 2 ಹಾಕಿರುವಂತವ್ರು ನೆಕ್ಸ್ಟ್ ಅಪ್ಗ್ರೇಡ್ ಆಗ್ಲಿಲ್ಲ ಅಂತಂದ್ರೆ ಆ ಸೀಟಿಗೆ ತಾವು ಹೋಗಿ ಅಡ್ಮಿಷನ್ ಆಗ್ಲೇಬೇಕು. ಅವಾಗ ಯಾವ್ದು ಅವಕಾಶ ಇರಲ್ಲ ತಮಗೆ ಬಿಟ್ಕೊಡೋದಕ್ಕೆ. ಇಲ್ಲ ಅಂತಂದ್ರೆ ನೀವು ಕೋರ್ಸ್ ಫೀಸ್ ಪ್ಲಸ್ 5 times ಪೆನಾಲ್ಟಿ ಕಟ್ಟಿ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳುವಂತ ಪನಿಷ್ಮೆಂಟ್ ಇದೆ. ಚಾಯ್ಸ್ 3 ಹಾಕಿರೋರೆ 10,000 ಅಲ್ಲ ಕಟ್ಟನ, ನೋ, 10,000 ಕಾಶನ್ ಡೆಪಾಸಿಟ್ ಕಟ್ಟುವಂತದ್ರ ಜೊತೆಗೆ ಚಾಯ್ಸ್ 3 ಅವರು, ಚಾಯ್ಸ್ 3 ಅಂದ್ರೇನು, ಈಗ ನಿಮಗೆ ಸಿಕ್ಕಿರುವಂತದ್ದು ನಿಮ್ಮ ಖಾತೆಯಿಂದ ಸೀಟು ಬಿಟ್ಟು ಹೋಗುತ್ತೆ, ಉಳಿದಂತ ಎಲ್ಲ ಆಪ್ಷನ್ಸ್ ಗಳಿರುತ್ತೆ. 10,000 ಕೊಟ್ಬಿಟ್ಟು ಸುಮ್ಮನೆ ಕೂರುವಂತದ್ದಲ್ಲ, ನೀವು ನೆಕ್ಸ್ಟ್ ರೌಂಡ್ ಅಲ್ಲಿ ಕಂಪಲ್ಸರಿ ಅಡ್ಮಿಷನ್ಸ್ ಇದೆ. ಹಾಗಾಗಿ ಚಾಯ್ಸ್ 3 ಹಾಕಿ 10,000 ಕೊಟ್ಟ ಮಾತ್ರಕ್ಕೆ ನೀವು ಸೇಫ್ ಅಂತಲ್ಲ. ತಾವು ದಯಮಾಡಿ ನಿಮ್ಮ ಲಾಗಿನ್ ಒಳಗಡೆ ಇರುವಂತಹ ಎಲ್ಲ ಆಪ್ಷನ್ಗಳನ್ನ ತಾವು ಪರಿಶೀಲನೆ ಮಾಡಿ. ನಿಮಗೆ ನಿಜವಾಗೂ ಈ ಕಾಲೇಜು ಸಿಕ್ಕಿದ್ರೆ ಮಾತ್ರ ನಾನು ಹೋಗ್ತೀನಿ ಅನ್ನುವಂಥದ್ದನ್ನ ಖಾತ್ರಿ ಪಡಿಸ್ಕೊಂಡು ಅಂತ ಕಾಲೇಜುಗಳನ್ನ ಮಾತ್ರ ತಮ್ಮ ಖಾತೆ ಒಳಗಡೆ ಲಾಗಿನ್ ಒಳಗಡೆ ಇಟ್ಕೊಳ್ಳಿ. ಸುಮ್ನೆ ಚಾಯ್ಸ್ 3 ಹಾಕ್ಬಿಟ್ಟು 10,000 ಕೊಟ್ಟು ನೀವು ಯಾವ್ದೋ ಫಸ್ಟ್ ರೌಂಡ್ ಅಲ್ಲಿ ಹಾಕಿರುವಂತ ಎಷ್ಟೋ ಕಾಲೇಜ್ಗಳು ಇಷ್ಟ ಇದೆ ಇಷ್ಟ ಇಲ್ದಿರೋವೆಲ್ಲ ಇರ್ತವೆ. ನಮ್ ಸಿಸ್ಟಮಿಗೆ ಏನ್ ಗೊತ್ತಾಗುತ್ತೆ, ನೀವು ಹಾಕಿರೋ ಆಪ್ಷನ್ ಮೇಲೆ ಪ್ರಿಯಾರಿಟಿ ಮೇಲೆ ಅಲರ್ಟ್ ಮಾಡ್ತೀವಿ. 3rd ರೌಂಡಿಗೆ ಬಂದಾಗ ನೋ ನನಗೆ ಅದನ್ನು ಇಷ್ಟ ಇಲ್ಲ ಅಂತಂದ್ರೆ 10,000 ರೂಪಾಯಿ ಫೋರ್ಫಿಟ್ ಮಾಡ್ತೀವಿ. ಜೊತೆಗೆ ನಿಮ್ದು ಆ ಕೋರ್ಸ್ ಫೀಸು ಪ್ಲಸ್ 5 times ಪೆನಾಲ್ಟಿ ಹಾಕ್ತಿವಿ. ಇಲ್ಲ ನನ್ಗೇನು, ನಾನು ಬರೋದೇ ಇಲ್ಲ ಈ ಕಡೆ, 10,000 ರೂಪಾಯಿ ಅಷ್ಟೇನೆ ಇರುತ್ತೆ ಅಂತ ನೀವು ಅನ್ಕೊಂಡ್ಬೋದು. ಆದ್ರೆ ನೀವು ಎಲ್ಲೂ ಹೋಗ್ಲಿಕ್ಕೆ ಆಗಲ್ಲ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬಿಟ್ಟು. ನೀವು ನೆಕ್ಸ್ಟ್ ಇಯರ್ ಸಹ ಬರ್ತೀರಾ. ತಮ್ಗೆ ಗೊತ್ತಿರ್ಬೇಕು, ಲಾಸ್ಟ್ ರೌಂಡ್ ಅಲ್ಲಿ ಸೀಟ್ ತಗೊಂಡು ಅಡ್ಮಿಷನ್ ಆಗಿಲ್ಲ ಅಂತಂದ್ರೆ ಮುಂದಿನ ವರ್ಷ ನೀವು ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸುವಂತದ್ದಕ್ಕೆ ಅವಕಾಶ ಇರಲ್ಲ. ಈ ವರ್ಷ ಹೋದ ವರ್ಷ ಸೀಟ್ ತಗೊಂಡು ಅಡ್ಮಿಷನ್ ಆಗಿಲ್ದಿರುವಂತಹ 1,600 ವಿದ್ಯಾರ್ಥಿಗಳಿಗೆ ಈ ವರ್ಷ ನಾವು ಬಾರ್ ಮಾಡಿದೀವಿ ಕೊನೆ ಸುತ್ತಿನಲ್ಲಿ. ಅಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಚಾಯ್ಸ್ 3 ಹಾಕೋರು 10,000 ಕೊಟ್ರೆ ಮಾತ್ರ ಅಲ್ಲ, 10,000 ಕಾಶನ್ ಡೆಪಾಸಿಟ್ ಕೊಡೋದ್ರ ಜೊತೆಗೆ ನಿಮ್ಮ ಲಾಗಿನ್ ನಲ್ಲಿರುವಂತಹ ಎಲ್ಲಾ ಕಾಲೇಜುಗಳನ್ನ ತಾವು ಒಮ್ಮೆ ಪರಿಶೀಲನೆ ಮಾಡಿ ನಿಮಗೆ ನಿಜವಾಗೂ ಸೀಟ್ ಸಿಕ್ಕಿದ್ರೆ ಹೋಗ್ತೀನಪ್ಪ ನನ್ನ ಕಾಲೇಜಿಗೆ ಅನ್ನುವಂಥದ್ದನ್ನ ಮಾತ್ರ ತಾವು ಅಲ್ಲಿ ಬಿಡ್ಬೇಕಾಗುತ್ತೆ. ಹಾಗಾಗಿ ಈಗ ಮುಂದಿನ 3-4 ದಿವಸ ನಾವು ಚಾಯ್ಸಿಗೆ ಮಾತ್ರ ಕೊಟ್ಟಿರ್ತೀವಿ, ದುಡ್ಡು ಕಟ್ಟಿರ್ತೀರಾ. ನೆಕ್ಸ್ಟ್ ಏನು ನಾನು ಕೌನ್ಸಿಲಿಂಗ್ ಪ್ರಕ್ರಿಯೆ ರೀಅರೇಂಜ್ ಮಾಡುವಂತದ್ದಕ್ಕೆ ಬಿಡ್ತೀನಿ. ಅವಾಗ ಚಾಯ್ಸ್ 3 ಹಾಕಿರುವಂತವ್ರು ದಯಮಾಡಿ ಲಾಗಿನ್ ಆಗಿ ತಾವು ರೀಅರೇಂಜ್ ಮಾಡಿ ಪ್ರಾಪರ್ ಆಗಿ. ಚಾಯ್ಸ್ 2 ಹಾಕಿರುವಂತವ್ರು ಅಷ್ಟೇನೆ, ಚಾಯ್ಸ್ 2 ಹಾಕಿರ್ತೀರಾ, ಮೇಲ್ಗಡೆದು ಹೈಯರ್ ಆಪ್ಷನ್ ತಗೊಳುತ್ತೆ. ಮೇಲ್ಗಡೆ ನಿಮಗೆ ಯಾವ್ದಾದ್ರು ಇಷ್ಟ ಇಲ್ಲ ಅಂತಂದ್ರೆ, ಈಗ ಸಿಕ್ಕಿರೋ ಕಾಲೇಜ್ಗಿಂತನೂ ಸ್ವಲ್ಪ ಅದು ವೀಕ್ ಇದೆ, ನನಗೆ ಆಸಕ್ತಿ ಇಲ್ಲ ಅಂತಂದ್ರೆ ದಯಮಾಡಿ ತಾವು ಡಿಲೀಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ.
ಅದನ್ನ ಬಿಟ್ಬಿಟ್ಟು ಈಗ ಚಾಯ್ಸ್ 2 ಹಾಕಿ ಆ ಕಡೆ ತಿರುಗಿ ನೋಡದೆ ಇಲ್ದಿರುವಂತದ್ದು. ಆಮೇಲೆ ಸಿಕ್ಕಿದಾಗ ಓ ನೋ ಅದು ಚೆನ್ನಾಗಿಲ್ಲ ಅಂತ ಅನ್ನೋದಕ್ಕಾಗಲ್ಲ. ಹೈಯರ್ ಆಪ್ಷನ್ ನೀವೇ ಹಾಕಿರ್ತೀರಾ. ಚಾಯ್ಸ್ 3 ಹಾಕಿ 10,000 ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಿದ ಮಾತ್ರಕ್ಕೆ ನಿಮ್ದು ಮುಗಿಯಲ್ಲ. ನೆಕ್ಸ್ಟ್ ನಾವು ಕೌನ್ಸಿಲಿಂಗ್ ಎನೇಬಲ್ ಮಾಡ್ತಿದ್ದಂಗೆನೆ ಲಾಗಿನ್ ಆಗ್ಬಿಟ್ಟು ತಾವು ಪ್ರಾಪರ್ ಆಗಿ ವೆರಿಫೈ ಮಾಡ್ಕೊಳ್ಳಿ ನಿಮ್ಮ ಆಪ್ಷನ್ಸ್. ಉಳಿದಂತೆ ಚಾಯ್ಸ್ 4 ತಮ್ಗೆಲ್ಲ ಗೊತ್ತಿದೆ. ಕೌನ್ಸಿಲಿಂಗ್ ಅಲ್ಲಿ ಮುಂದುವರಿಯೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತೇಳಿ ಚಾಯ್ಸ್ 4 ಹಾಕ್ತೀರಾ. ನಮ್ ಕೌನ್ಸಿಲಿಂಗ್ ಇಂದ ತಾವು ಹೊರಗಡೆ ಹೋಗ್ತೀರಾ. ತಾವು ಮ್ಯಾನೇಜ್ಮೆಂಟ್ ಅಲ್ಲೋ ಮತ್ತೆಲ್ಲೋ ಅಡ್ಮಿಷನ್ಸ್ ಹಾಕ್ತೀರಾ. ನಿಮಗೆ ತಿರ್ಗಾ ನಮ್ ಕಡೆ ಪ್ರವೇಶ ಇರಲ್ಲ. ಚಾಯ್ಸ್ 4 ಹಾಕ್ತಂತವ್ರಿಗೆ ಇದು. ಆಮೇಲೆ ಈ ಹಿಂದೆನೆ ನಾನು ಈಗಾಗ್ಲೇನೆ ಹೇಳಿದೀನಿ ಕಳೆದ ರೌಂಡ್ ಅಲ್ಲಿ, ಅದು ಈಗ್ಲೂ ಅನ್ವಯಿಸುತ್ತೆ. ಕೆಲವು ಸ್ಟೂಡೆಂಟ್ ಇದೀರಾ, ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸ್ತೀರಾ, ಸೀಟು ಅಲಾಟ್ ಆಗುತ್ತೆ, ಯಾವುದು ಚಾಯ್ಸ್ ಹಾಕಲ್ಲ. 1, 2, 3, 4 ಯಾವುದು ಹಾಕಲ್ಲ, ಸುಮ್ಮನೆ ಬಿಟ್ಬಿಡ್ತೀರಾ. ಆಮೇಲೆ ಸ್ವಲ್ಪ ಹುಡುಗರು ಇಲ್ಲಿ KEಗೆ ಬರ್ತೀರಾ. ಎಲ್ಲ ಟೈಮ್ ಮುಗಿದ ಮೇಲೆ ನಾನು ಯಾವುದೂ ಚಾಯ್ಸ್ ಹಾಕಿಲ್ಲ, ಸುಮ್ಮನೆ ಅಲ್ಲಿ ಇರೋ ಕಡೆ ಎಲ್ಲ ಹೋಗಿ ಹೇಳ್ಕೊಂಡು ಓಡಾಡ್ತೀರಾ. ನೋಡಿ ನಂದು ಓಪನ್ ಆಗ್ತಾ ಇಲ್ಲ, ಸರ್ವರ್ ಎರರು ಏನಿಲ್ಲ, ಇಲ್ಲಿ KE ನಲ್ಲಿ ನಮ್ಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಂತ. ಆಮೇಲೆ ಫೈನಲಿ ನಮ್ಮ ಹತ್ರ ಬಂದು ನೋಡಿದ್ರೆ ನೀವು ಕಳೆದ ಸುತ್ತಿನಲ್ಲಿ ಸಮಯದೊಳಗಡೆ ನಾವು 2-3 ಸರಿ ಎಕ್ಸ್ಟೆಂಡ್ ಮಾಡಿದ್ರೆ ಸಹ ತಾವು ಯಾವ್ದು ಚಾಯ್ಸ್ ಹಾಕಿಲ್ಲ. ನಾವೇನೆ ನಿಮ್ಮನ್ನು ಹೊರಗಡೆ ಕಳಿಸ್ಕೊಟ್ಟಿದ್ವಿ. ಸುಮಾರು ಕಳೆದ ಸುತ್ತಿನಲ್ಲಿ 4,500 ವಿದ್ಯಾರ್ಥಿಗಳನ್ನ ನಾವೇನೆ ಹೊರಗಡೆ ಕಳಿಸ್ಕೊಟ್ಟಿದ್ವಿ. ಕೊನೆಗೆ ಸುಮಾರು ವಿದ್ಯಾರ್ಥಿಗಳು ಬಂದ್ರು, ಜೆನ್ಯೂನ್ ಅಂತಂದ. ಕೊನೆಗೆ ಒಂದು 800 ವಿದ್ಯಾರ್ಥಿಗಳು ಮತ್ತೆ ಅವರು 750 ಕಟ್ಟಿ ಲಾಗಿನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ವಿ. ಆದ್ರೆ ಈ ಸುತ್ತಲ್ಲಿ ಖಂಡಿತ ನಾವು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಸೀಟ್ ಸಿಕ್ಕಿರೋ ಎಲ್ಲ ವಿದ್ಯಾರ್ಥಿಗಳಿಗೆ 1, 2, 3, 4 ಚಾಯ್ಸ್ ಕೊಡ್ತಾ ಇದೀವಿ. ದಯಮಾಡಿ ಚಾಯ್ಸ್ ಹಾಕಿ. ಇಲ್ಲ ಅಂತಂದ್ರೆ ಚಾಯ್ಸ್ ಯಾವ್ದು ಹಾಕಿಲ್ಲ, ನಾವೇ ನಿಮ್ಮನ್ನ ಹೊರಗಡೆ ಕಳಿಸ್ತೀವಿ. ಇನ್ನೊಂದು ಕೆಟಗರಿ ವಿದ್ಯಾರ್ಥಿಗಳಿದ್ದೀರಾ, ಚಾಯ್ಸ್ 1 ಹಾಕ್ತೀರಾ. ನಾವೇನ್ ಹೇಳಿದೀವಿ, ಚಾಯ್ಸ್ 1 ಹಾಕಿದ್ರೆ ದುಡ್ಡು ಕಟ್ಟಿ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ನಿಗದಿತ ಸಮಯದಲ್ಲಿ ಕಾಲೇಜಿಗೆ ಹೋಗಿ ನಿಮ್ಮ ಒಂದು ಮುಖವನ್ನ ಸಿಸ್ಟಮ್ ಅಲ್ಲಿ ತೋರಿಸಿ ಲಾಗಿನ್ ಓಪನ್ ಆಗುತ್ತೆ, ನಿಮಗೆ OTP ಬರುತ್ತೆ, ಅದನ್ನ ತೋರಿಸಿ ಅಲ್ಲಿ ಅಡ್ಮಿಷನ್ ಪ್ರಕ್ರಿಯೆ ಮಾಡಿ ನಿಮ್ಗೆ ಒಂದು ಅಡ್ಮಿಷನ್ ಆರ್ಡರ್ ಕೊಡ್ತಾರೆ. ಅಲ್ಲಿಗೆ ನಿಮ್ದು ಅಡ್ಮಿಷನ್ ಪ್ರಕ್ರಿಯೆ ಮುಗ್ದಿದೆ ಅಂತ. ಕೆಲವು ವಿದ್ಯಾರ್ಥಿಗಳು ಚಾಯ್ಸ್ 1 ಹಾಕಿದೀರಾ, ದುಡ್ಡು ಕಟ್ಟಿಲ್ಲ, ದುಡ್ಡು ಕಟ್ಟಿದೀರಾ, ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಕಾಲೇಜಿಗೆ ಹೋಗಿಲ್ಲ. ಎಂತ ಮಾಡೋದು ನಾನು ಇಂಥವ್ರಿಗೆ? ಇಷ್ಟು ಎಲ್ಲ ನಾವು ಎಜುಕೇಟ್ ಮಾಡಿದೀವಿ. ಸಾಕಷ್ಟು ಯೂಟ್ಯೂಬ್ ಚಾನಲ್ ಅವ್ರು ಎಜುಕೇಟ್ ಮಾಡ್ತಾ ಇದ್ದಾರೆ. ಏನು ನೀವು ಚಾಯ್ಸ್ 1 ಹಾಕ ತನಕ ನಿಮಗೆ ಬುದ್ಧಿ ಇದೆ ಅಂತಂದ್ರೆ ಅದ್ರ ಮುಂದಿಂದು ಹೋಗ್ಬೇಕು ಅನ್ನುವಂತ ಸಹ ನಿಮಗೆ ಜ್ಞಾನ ಇದೆ. ಆದ್ರೆ ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಈ ಸರಿ ಮತ್ತೆ ಎಚ್ಚರಿಸ್ತಾ ಇದ್ದೀನಿ. ಮೊನ್ನೆ ಸುಮಾರು ವಿದ್ಯಾರ್ಥಿಗಳು ಈ ತರ ಬಂದವರಿಗೆ ಕೊನೆ ಮೂಮೆಂಟ್ ಅಲ್ಲಿ ನಾನು ಕೆಲವೊಮ್ಮೆ ಅವಕಾಶ ಮಾಡಿ ಕೊಟ್ಟೆ. ಈ ಸಾರಿ ಮಾತ್ರ ಚಾಯ್ಸ್ 1 ಹಾಕಿ ನೀವು ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಅನ್ನು ತಗೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿಲ್ಲ ಅಂತಂದ್ರೆ ನಿಮ್ಮನ್ನ ನಮ್ಮ ಕೌನ್ಸಿಲಿಂಗ್ ಇಂದ ಹೊರಗಡೆ ಹಾಕ್ತೀನಿ. ಇಲ್ಲಾಂದ್ರೆ ನೀವು ಚಾಯ್ಸ್ 1 ಹಾಕಕ್ಕೆ ಹಾಕೋದ್ರಿ, 2, 3, 4 ಆಪ್ಷನ್ಸ್ ಇತ್ತಲ್ಲ, ಹಾಕ್ಬೋದಾಗಿತ್ತು. ಚಾಯ್ಸ್ 1 ಹಾಕಿದ್ದು ಇಲ್ಲ, ನಾವು ಚಾಯ್ಸ್ 1 ಹಾಕಿ ದುಡ್ಡು ಕಟ್ಟಿದೀವಿ ಸರ್, ನಮ್ಮನ್ನು ಹೊರಗಡೆ ಹಾಕಿದ್ರೆ ಹೆಂಗೆ? ಫೋರ್ಫಿಟ್ ಮಾಡ್ಕೊಂತೀನಿ ಆ ದುಡ್ಡನ್ನ, ಸಿಸ್ಟಮ್ ಇಂದ ಹೊರಗಡೆ ಹಾಕ್ತೀನಿ. ನಿಮಗೆ ಲಾಸ್ಟ್ ಕೌನ್ಸಿಲಿಂಗ್ ಅಲ್ಲಿ 2 ದಿನ 3 ದಿನ ಎಕ್ಸ್ಟೆಂಡ್ ಮಾಡಿದ್ರೆ ಸಹ ನೀವು ಚಾಯ್ಸ್ 1 ಹಾಕಿ ದುಡ್ಡು ಕಟ್ಟಿ ಕಾಲೇಜಿಗೆ ಹೋಗಲ್ಲ ಅಂತಂದ್ರೆ ಏನ್ ತೋರಿಸುತ್ತೆ ಇದು? ಮತ್ತೆ ಹೇಳಿದೀವಿ 10 ಸಾರಿ ವಿಚಾರ ಮಾಡಿ ಹಾಕಿ, ಓದಿ 1, 2, 3, 4 ಅಂತಂದ್ರೆ ಏನು ಅಂತ. ಈ ಸರಿ ಯಾರು ನಮ್ಮ ನೋಡಿದಿರ ತಮ್ಗೆ ಗೊತ್ತಾಗುತ್ತೆ. ಚಾಯ್ಸ್ 1 ಕ್ಲಿಕ್ ಮಾಡುವಾಗ ಒಮ್ಮಿಗೆನೆ ಲಾಕ್ ಆಗಲ್ಲ, ಅದು ಸಾಕಷ್ಟು ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ತಾವು ಅಗ್ರಿ ಬಟನ್ ನಮಗ್ಬೇಕು, ಆಮೇಲೆ ಅಂದ್ರೆ ಸುಮ್ನೆ ಫ್ರೀಸ್ ಆಗ್ಬಿಟ್ಟು ಮಿಸ್ ಆಗ್ಬಾರ್ದು ಅಂತ. ಇಷ್ಟು ಎಲ್ಲ ನಾವು ಅವಕಾಶ ಮಾಡಿ ಕೊಟ್ಟು ಸಹ ನೀವು ಈ ತರ ಮಾಡ್ತು ಅಂತಂದ್ರೆ ಅದಕ್ಕೆ ನಾವು ಲಕ್ಷಾಂತರ ವಿದ್ಯಾರ್ಥಿಗಳು ಆನ್ಲೈನ್ ಅಲ್ಲಿ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸ್ತಿರ್ತಾರೆ. ಇಬ್ರು ವಿದ್ಯಾರ್ಥಿಗಳ ಮನಸ್ಸಲ್ಲಿ ಏನಿದೆ ಅಂತ ಅನ್ನುವಂಥದ್ದು ನಾನ್ ತಿಳ್ಕೊಂಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಮ್ಮ ಇನ್ಸ್ಟ್ರಕ್ಷನ್ಸ್ ಓದಿ ಆ ರೀತಿ ತಾವು ಫಾಲೋ ಮಾಡ್ಬೇಕು ಅಂತನ್ನುವಂಥದ್ದು ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಪೋಷಕರಿಗೆ ನಾನು ವಿನಂತಿಯನ್ನ ಮಾಡ್ಕೊಂತೀನಿ. ಹಾಗಾಗಿ ಚಾಯ್ಸೇ ಹಾಕಿಲ್ಲ, ಹೊರಗಡೆ ಹಾಕ್ತೀನಿ. ಚಾಯ್ಸ್ 2 ಹಾಕಿ ಕೋರ್ಸ್ ಫೀಸ್ ಕಟ್ಟಲ್ಲ, ಹೊರಗಡೆ ಹಾಕ್ತೀನಿ. ಚಾಯ್ಸ್ 3 ಹಾಕಿ 10,000 ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಲ್ಲ, ಹೊರಗಡೆ ಹಾಕ್ತೀನಿ. ಚಾಯ್ಸ್ 1 ಹಾಕಿ ದುಡ್ಡು ಕಟ್ಟಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಲ್ಲ ಅಂತವ್ರನ್ನ ಸಹ ನಾನು ಸಿಸ್ಟಮ್ ಇಂದ ಹೊರಗಡೆ ಹಾಕ್ತೀನಿ. ದಯಮಾಡಿ ಇದನ್ನು ವಿಚಾರ ಮಾಡಿ ತಾವು ಚಾಯ್ಸ್ಗಳನ್ನ ಹಾಕಿ. ಚಾಯ್ಸ್ 4 ಹಾಕಿರ್ತೀರಾ, ಲಾಸ್ಟ್ ಟೈಮ್ ತಮ್ಗೆ ಗೊತ್ತಿದೆ 3 ಮತ್ತೆ 4ಗೆ ಸ್ವಲ್ಪ ಫ್ಲೆಕ್ಸಿಬಲ್ ಕೊಟ್ಟಿದ್ವಿ.